ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಶತಪಥ ಬ್ರಾಹ್ಮಣ ಮತ್ತು ತೈತ್ತಿರೀಯ ಬ್ರಾಹ್ಮಣ ಇವುಗಳು ಡ್ಯಾಶ್ ವೇದದ ಅಂಗಗಳಾಗಿವೆ. ಋಗ್ವೇದ. ಋಗ್ವೇದವು ಅತ್ಯಂತ ಪುರಾತನ ಹಾಗೂ ಮೊದಲ ವೇದವಾಗಿದೆ. 1028 ಋಕ್ಕುಗಳು ಮತ್ತು 10 ಮಂಡಲಗಳನ್ನು ಹೊಂದಿದೆ. ಇದನ್ನು ಮನುಕುಲದ ಪ್ರಥಮ ಗ್ರಂಥ ಎಂದು ಕರೆದಿದ್ದಾರೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿನ ನೂನ್ಮತಿ ಎಂಬ ಸ್ಥಳವು ಈ ಕೆಳಕಂಡ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಪೆಟ್ರೋಲಿಯಂ ಕೈಗಾರಿಕೆಗಳು. ನೂನ್ಮತಿ ಎಂಬ ಪ್ರದೇಶವು ಅಸ್ಸಾಂ ರಾಜ್ಯದ ಗೌಹಾತಿ ಎಂಬಲ್ಲಿದೆ. ಇಲ್ಲಿ 1962ರಲ್ಲಿ ಇಂಡಿಯನ್ ಆಯಿಲ್ ಕಂಪನಿಯ ಮೊದಲ ತೈಲ ಶುದ್ಧೀಕರಣ ನಿಯುಕ್ತವಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಈ ಕೆಳಕಂಡ ನಗರವು ಸಮುದ್ರದ ನೀರಿನ ಕೊಳಗಳಿಗೆ ಪ್ರಸಿದ್ಧವಾಗಿದ್ದು ಇದನ್ನು ಪೂರ್ವದ ವೆನಿಸ್ ಎಂದು ಕರೆಯಲಾಗುತ್ತದೆ. ಅಲಪ್ಪುಝು. ವೆನಿಸ್ ನಗರವು ಇಟಲಿ ದೇಶದಲ್ಲಿರುವ ಸುಂದರವಾದ ನಗರ. ಕೇರಳದ ಅಲಪ್ಪುಝುವನ್ನು ಪೂರ್ವದ ವೆನಿಸ್ ಎಂದು ಕರೆಯಲಾಗಿದ್ದರೂ ಪ್ರಪಂಚದಾದ್ಯಂತ ಹಲವಾರು ನಗರಗಳನ್ನು ಇದೇ ಹೆಸರಿನಿಂದ ಕರೆಯಲಾಗಿದೆ. ಇವುಗಳಲ್ಲಿ 3 ನಗರಗಳು ಭಾರತದಲ್ಲಿವೆ. ಒಂದು ಜಮ್ಮುವಿನ ಶ್ರೀನಗರ, ರಾಜಸ್ಥಾನದ ಉದಯಪುರ ಹಾಗೂ ಮೂರನೇದು ಕೇರಳದ ಅಲಪ್ಪುಝು. 4 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಭಾಗವಾಗಿ ಕೆಳಗಿನವುಗಳಲ್ಲಿ ಯಾವುದು ದಾಖಲಾತಿಗೊಂಡಿಲ್ಲ? ರಾಷ್ಟ್ರೀಯ ಮಹತ್ವದ ಕ್ಷಣಗಳು, ಸ್ಥಳಗಳು ಮತ್ತು ವಸ್ತುಗಳನ್ನು ಕಾಪಾಡುವುದು. ಇದು ದಾಖಲಾತಿಗೊಂಡಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಏಕತಾ ಪ್ರಶಸ್ತಿ ಯಾರ ಹೆಸರಿನಲ್ಲಿ ನೀಡಲಾಗುತ್ತದೆ? ಸರ್ದಾರ್ ವಲ್ಲಭಭಾಯ್ ಪಟೇಲ್. ರಾಷ್ಟ್ರೀಯ ಏಕತಾ ಪ್ರಶಸ್ತಿಯನ್ನು ಸರ್ದಾರ್ ವಲ್ಲಭಭಾಯ್ ಪಟೇಲ್ರ ಜನ್ಮದಿನದಂದು ನೀಡಲಾಗುತ್ತದೆ. ಇತ್ತೀಚೆಗೆ ಈ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಸ್ಥಾಪಿಸಿದ್ದು, ದೇಶದ ಏಕತೆ ಮತ್ತು ಅಖಂಡತೆಗೆ ಕಾರ್ಯನಿರ್ವಹಿಸಿದ ವ್ಯಕ್ತಿ, ಸಮೂಹ ಅಥವಾ ಸಂಸ್ಥಾನಕ್ಕೆ ಪ್ರತಿ ವರ್ಷ ಪಟೇಲರ ಜನ್ಮದಿನದಂದು ಅಂದರೆ ಅಕ್ಟೋಬರ್ 31ರಂದು ನೀಡಲು ನಿರ್ಣಯಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಬ್ರಿಟಿಷ್ ವಸ್ತುಗಳನ್ನು ಬಹಿಷ್ಕರಿಸಿ ಎಂಬುದು ಕೆಳಕಂಡ ಯಾವ ಚಳವಳಿಯ ಘೋಷವಾಕ್ಯವಾಗಿತ್ತು? ಸ್ವದೇಶಿ ಚಳವಳಿ. ಮೇಕ್ ಇನ್ ಇಂಡಿಯಾ ಅಭಿಯಾನ ಎಂದು ಕರೆಯಲ್ಪಡುವ ಸ್ವದೇಶಿ ಚಳವಳಿಯನ್ನು ಆಗಸ್ಟ್ 7, 1905ರಂದು ಬಂಗಾಳದ ಕೋಲ್ಕತ್ತಾ ಟೌನ್ ಹಾಲ್ನಲ್ಲಿ ಅಧಿಕೃತವಾಗಿ ಘೋಷಿಸಲಾಯಿತು. ಇದರೊಂದಿಗೆ ಬಹಿಷ್ಕಾರ ಆಂದೋಲನವನ್ನು ಪ್ರಾರಂಭಿಸಲಾಯಿತು. ಭಾರತದಲ್ಲಿ ಉತ್ಪಾದಿಸಲಾದ ಸರಕುಗಳನ್ನು ಬಳಸುವುದು ಮತ್ತು ಬ್ರಿಟಿಷ್ ನಿರ್ಮಿತ ಸರಕುಗಳನ್ನು ಸುಡುವುದು ಈ ಚಳವಳಿಯ ಉದ್ದೇಶವಾಗಿತ್ತು. 1 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುವ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಗಳಿಂದ ಈ ಕೆಳಕಂಡ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? 1 ಹಣದುಬ್ಬರ, 2 ಬಡ್ಡಿ ದರ. ಎರಡರ ಮೇಲೂ ಪರಿಣಾಮ ಬೀರುತ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುವ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಗಳಿಂದ ಹಣದುಬ್ಬರ ಮತ್ತು ಬಡ್ಡಿ ದರಗಳ ಮೇಲೆ ಮುಖ್ಯವಾದ ಪರಿಣಾಮ ಬೀರುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ವಾತಾವರಣದ ಓಜೋನ್ ಪದರದಲ್ಲಿ ಓಜೋನ್ ಇರುವಿಕೆಯು ಏಕೆ ಅಗತ್ಯವಾಗಿದೆ? ಇದು ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಓಜೋನ್ ವಾಯುಮಂಡಲದ ಸಮೋಷ್ಣ ವಲಯದಲ್ಲಿರುವ ತೆಳುವಾದ ಓಜೋನ್ ಅನಿಲ ಪದರವಿದೆ. ಇದು ಸೂರ್ಯನಿಂದ ಬರುವ ಅತ್ಯಂತ ಅಪಾಯಕಾರಿಯಾದ ಅಲ್ಟ್ರಾವೈಲೆಟ್ ಅಥವಾ ನೇರಳಾತೀತ ಕಿರಣಗಳನ್ನು ಹೀರಿಕೊಂಡು ಜೀವರಾಶಿಗಳನ್ನು ರಕ್ಷಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಬರ್ದೋಲಿ ಸತ್ಯಾಗ್ರಹದ ನಾಯಕ ಯಾರಾಗಿದ್ದರು? ವಲ್ಲಭಭಾಯ್ ಪಟೇಲ್. ಬರ್ದೋಲಿ ರೈತ ಸತ್ಯಾಗ್ರಹವು 1928ರಲ್ಲಿ ಗುಜರಾತಿನ ಸೂರತ್ ಜಿಲ್ಲೆಯಲ್ಲಿ ಬಾರ್ದೋಲಿಯ ಬಾಂಬೆ ಸರ್ಕಾರ ರೈತರ ಮೇಲೆ ನ್ಯಾಯಬಾಹಿರವಾಗಿ 22% ಕಂದಾಯ ಹೆಚ್ಚಿಸಿತು. ಗಾಂಧೀಜಿಯವರ ಸಲಹೆಯಂತೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಫೆಬ್ರವರಿ 12, 1929ರಂದು ಬಾರ್ದೋಲಿ ರೈತ ಸತ್ಯಾಗ್ರಹ ಹೂಡಿದರು. 1 ಈಸ್ ದಿ ರೈಟ್ ಆನ್ಸರ್. ಅಜಂತಾ ಗುಹೆಗಳು ಎಲ್ಲಿವೆ? ಮಹಾರಾಷ್ಟ್ರ. ಅಜಂತಾ ಗುಹೆಗಳು ಬೌದ್ಧ ಧರ್ಮೀಯ ಸ್ಮಾರಕಗಳಾಗಿದ್ದು ಬಂಡೆಗಳಲ್ಲಿ ಕೊರೆಯಲಾಗಿದೆ. ಇವು ಜಾತಕ ಕಥೆಗಳನ್ನು ಹೊಂದಿವೆ. ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿವೆ. 1983ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡಿಸಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್.
ಕೆಳಗಿನವುಗಳಲ್ಲಿ ಯಾವ ಎರಡು ಜಿಲ್ಲೆಗಳ ಜೊತೆ ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳ ಸರಿಯಾದ ನೆಲೆಯನ್ನು ತೋರಿಸುತ್ತದೆ? ರಾಯಚೂರು ಮತ್ತು ಉಡುಪಿ. 1 ಈಸ್ ದಿ ರೈಟ್ ಆನ್ಸರ್. ಇಳಕಲ್ ಸೀರೆಗಳಿಗಾಗಿ ಪ್ರಸಿದ್ಧಿ ಪಡೆದ ಇಳಕಲ್ ಪಟ್ಟಣವಿರುವ ಜಿಲ್ಲೆ? ಬಾಗಲಕೋಟೆ. ಇಳಕಲ್ ಸೀರೆಗಳಿಗೆ ಪ್ರಸಿದ್ಧಿ ಪಡೆದಿರುವಂತಹ ಇಳಕಲ್ ಪಟ್ಟಣ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. 2 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಬಿಟಿ ಹತ್ತಿಯನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ? ಕೀಟನಾಶಕ ಉತ್ಪಾದಿಸಲು ತಳೀಯವಾಗಿ ಬದಲಾಯಿಸಲಾಗಿದೆ. ಹತ್ತಿಯ ವೈಜ್ಞಾನಿಕ ಹೆಸರು ಗಾಸಿಪಿಯಂ. ಬಿಟಿ ಎಂದರೆ ಬ್ಯಾಸಿಲಸ್ ತುರಿಂಜೆನ್ಸಿಸ್. ಪ್ರಪಂಚದಲ್ಲಿ ಮೊದಲು ಅಮೆರಿಕ ದೇಶವು 1995ರಲ್ಲಿ ಬಿಟಿ ಹತ್ತಿಯನ್ನು ಬೆಳೆಯಲು ಪ್ರಾರಂಭಿಸಿತು. 2002ರಲ್ಲಿ ಭಾರತವು ಬಿಟಿ ಹತ್ತಿಯನ್ನು ಬೆಳೆಯಲು ಪ್ರಾರಂಭಿಸಿತು. 3 ಈಸ್ ದಿ ರೈಟ್ ಆನ್ಸರ್. ಸಂದುಗಳಲ್ಲಿ ಶೇಖರಣೆಗೊಳ್ಳುವುದರಿಂದ ಗೌಟ್ ಅಂದರೆ ಸಂಧಿವಾತ ಕಾಯಿಲೆ ಬರುತ್ತದೆ. ಯಾವುದು ಶೇಖರಣೆಗೊಳ್ಳುವುದರಿಂದ? ಯೂರಿಕ್ ಆಮ್ಲ. ಗೌಟ್ ಕಾಯಿಲೆಯು ಉರಿಯೂತವನ್ನು ಸಾಮಾನ್ಯವಾಗಿ ಉಂಟುಮಾಡುವ ಸಂಧಿವಾತದ ಒಂದು ವಿಧ. ಜಂಟಿ ಸಂಧಿವಾತವು ಯೂರಿಕ್ ಆಮ್ಲದ ಸ್ಫಟಿಕಗಳ ಸಂಗ್ರಹಣೆಯಿಂದ ಉಂಟಾಗುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಸೆಬಿಗೆ ಸ್ವಾಯತ್ತ ಅಧಿಕಾರ ನೀಡಿದ ವರ್ಷ? 1992. ಸೆಬಿಯು ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಿಸುವ ಸಂಸ್ಥೆಯಾಗಿದೆ. ಇದನ್ನು 1988 ಏಪ್ರಿಲ್ 12ರಂದು ಸ್ಥಾಪಿಸಲಾಗಿದ್ದು, ಜನವರಿ 30, 1992ರಂದು ಸೆಬಿಗೆ ಸ್ವಾಯತ್ತ ಅಧಿಕಾರವನ್ನು ನೀಡಲಾಯಿತು. ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಇದು 4 ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದ್ದು, ಅವು ನವದೆಹಲಿ, ಕಲ್ಕತ್ತಾ, ಚೆನ್ನೈ ಮತ್ತು ಅಹಮದಾಬಾದಿನಲ್ಲಿದೆ. 1 ಈಸ್ ದಿ ರೈಟ್ ಆನ್ಸರ್. ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು? 1931. ಮಾರ್ಚ್ 5, 1931ರಂದು ಗಾಂಧಿ ಮತ್ತು ವೈಸ್ರಾಯ್ ಇರ್ವಿನ್ನೊಡನೆ ಒಪ್ಪಂದ ನಡೆಯಿತು. ಈ ಒಪ್ಪಂದದಂತೆ ರಾಜಕೀಯ ಬಂಧುಗಳ ಬಿಡುಗಡೆ, ತುರ್ತು ಪರಿಸ್ಥಿತಿ, ಸುಗ್ರೀವಾಜ್ಞೆಗಳ ವಾಪಸಾತಿ, ಶಾಂತಿಯುತ ಪ್ರತಿಭಟನೆಗೆ ಅವಕಾಶ, ಕಾನೂನು ಭಂಗ ಚಳವಳಿ ಹಿಂತೆಗೆತ. 2 ಈಸ್ ದಿ ರೈಟ್ ಆನ್ಸರ್. ವಿಕ್ರಮಶಿಲಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ಧರ್ಮಪಾಲ. ಪಾಲ ಸಾಮ್ರಾಜ್ಯ ಅರಸ ಧರ್ಮಪಾಲನು ವಿಕ್ರಮಶಿಲಾ ವಿಶ್ವವಿದ್ಯಾಲಯವನ್ನು ನಿರ್ಮಿಸಿದನು. ಇದು ಬಿಹಾರ ರಾಜ್ಯದ ಭಾಗಲ್ಪುರದಲ್ಲಿದ್ದಿತು. ಈ ವಿದ್ಯಾಲಯವು ನಳಂದ ಮತ್ತು ತಕ್ಷಶಿಲಾ ಅಸ್ತಿತ್ವದಲ್ಲಿರುವ ವಿಶ್ವಮಟ್ಟದ ವಿಶ್ವವಿದ್ಯಾಲಯಗಳಿಗೆ ಪೂರಕವಾಗಿತ್ತು. 1 ಈಸ್ ದಿ ರೈಟ್ ಆನ್ಸರ್. 1962ರ ಭಾರತ-ಚೀನಾ ಯುದ್ಧ ಅವಧಿಯಲ್ಲಿ ಭಾರತದ ರಕ್ಷಣಾ ಮಂತ್ರಿಯಾಗಿದ್ದವರು ಯಾರು? ವಿ.ಕೆ. ಕೃಷ್ಣ ಮೆನನ್. ಜವಾಹರಲಾಲ್ ನೆಹರೂರವರು 1947ರಿಂದ 1964ರವರೆಗೆ ಪ್ರಧಾನಿಯಾಗಿದ್ದರು. 1962ರ ಚೀನಾ ಭಾರತ ಯುದ್ಧ ಸಮಯದಲ್ಲಿ ವಿ.ಕೆ. ಕೃಷ್ಣ ಮೆನನ್ ವಿದೇಶಾಂಗ ಮಂತ್ರಿಯಾಗಿದ್ದರು. 1971ರ ಇಂಡಿಯಾ ಪಾಕಿಸ್ತಾನ ಯುದ್ಧ ಸಮಯದಲ್ಲಿ ಜಗಜೀವನ್ ರಾಮ್ ವಿದೇಶಾಂಗ ಮಂತ್ರಿಯಾಗಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಬ್ರಿಟಿಷ್ ಭಾರತದ ರಾಜಧಾನಿಯ ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲ್ಪಟ್ಟಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು? ಲಾರ್ಡ್ ಹಾರ್ಡಿಂಗ್. ಲಾರ್ಡ್ ಕರ್ಜನ್ ಆಳ್ವಿಕೆಯಲ್ಲಿ ಇಬ್ಬಾಗವಾಗಿದ್ದ ಬಂಗಾಳದ ವಿಭಜನೆಯನ್ನು 1911ರಲ್ಲಿ ಲಾರ್ಡ್ ಹಾರ್ಡಿಂಗ್ನ ಕಾಲದಲ್ಲಿ ವಿಭಜನೆಯನ್ನು ರದ್ದುಪಡಿಸಿ ಅದೇ ಸಮಯದಲ್ಲಿ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ದುರ್ಗಾಪುರ, ಭಿಲಾಯ್ ಮತ್ತು ರೂರ್ಕೆಲಾ ಸ್ಥಾವರಗಳು ಸ್ಥಾಪನೆಯಾದವು? 2ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ. ದುರ್ಗಾಪುರ ಸ್ಥಾವರ ಬ್ರಿಟನ್, ರೂರ್ಕೆಲಾ ಸ್ಥಾವರ ಜರ್ಮನಿ, ಭಿಲಾಯಿ ಸ್ಥಾವರ ರಷ್ಯಾ ದೇಶಗಳ ಸಹಯೋಗದೊಂದಿಗೆ ಸ್ಥಾಪಿಸಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಕ್ಯಾಂಪ್ಕೋ ಎಂಬುದು ಇದರ ತಯಾರಿಕೆಯಲ್ಲಿ ಸಹಕಾರಿಯಾಗಿದೆ. ಅಡಿಕೆ. ಕ್ಯಾಂಪ್ಕೋ ಅಂದರೆ ದ ಸೆಂಟ್ರಲ್ ಅರ್ಯಾಕಾನಟ್ ಮಾರ್ಕೆಟಿಂಗ್ ಅಂಡ್ ಪ್ರೊಸೆಸಿಂಗ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ಇದರ ವಿಸ್ತೃತ ರೂಪ. ಅಡಿಕೆ ಇದು ತಯಾರಿಕೆಯಲ್ಲಿ ಸಹಕಾರಿಯಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ವಿದ್ಯುತ್ನ ಏಕಮಾನ ವ್ಯಾಟ್. ಶಕ್ತಿಯ ಏಕಮಾನ ಜೌಲ್. ವಿದ್ಯುತ್ ರೋಧದ ಏಕಮಾನ ಓಮ್. ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್. ತರಂಗದ ಆವೃತ್ತಿಯ ಏಕಮಾನ ಹರ್ಟ್ಜ್. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದೇಶವು ಒಪೆಕ್ನ ಸದಸ್ಯರಾಗಿಲ್ಲ? ಬ್ರೆಜಿಲ್. ತೈಲ ಉತ್ಪನ್ನ ರಾಷ್ಟ್ರಗಳ ಒಕ್ಕೂಟವೇ ಒಪೆಕ್, ಒಪಿಇಸಿ. 1960 ಸೆಪ್ಟೆಂಬರ್ನಲ್ಲಿ ಸ್ಥಾಪಿಸಲಾಯಿತು. ಕೇಂದ್ರ ಕಚೇರಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿದೆ. ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 14: ಅಲ್ಜೇರಿಯಾ, ಅಂಗೋಲಾ, ಈಕ್ವೆಡಾರ್, ಇರಾನ್, ಇರಾಕ್, ಕುವೈತ್, ಲಿಬಿಯಾ, ನೈಜೀರಿಯಾ, ಕತಾರ್, ಸೌದಿ ಅರೇಬಿಯಾ, ಯುಎಇ, ವೆನಿಜುವೆಲಾ ಮತ್ತು
ಗಬಾನ್. ಸೊ 2 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಯವರೆಗೂ ಭಾರತದಲ್ಲಿ ಎಷ್ಟು ಬಾರಿ ಹಣಕಾಸು ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಲಾಗಿದೆ? ಎಂದೂ ಇಲ್ಲ. ವಿಧಿ 360ರ ಪ್ರಕಾರ ರಾಷ್ಟ್ರದಲ್ಲಿ ಹಣಕಾಸು ವ್ಯವಸ್ಥೆಗೆ ಧಕ್ಕೆ ಬಂದಾಗ ರಾಷ್ಟ್ರಪತಿಗಳು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸುವರು. ಸಂವಿಧಾನ ಜಾರಿಗೆ ಬಂದ ನಂತರ ನಮ್ಮ ದೇಶದಲ್ಲಿ ಒಂದು ಬಾರಿಯೂ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಕಂಡ ಯಾವ ವಲಯದಲ್ಲಿ ಭಾರತೀಯ ಆರ್ಥಿಕತೆಯನ್ನು ಸುಧಾರಿಸಲು ಕೇಳ್ಕರ್ ಸಮಿತಿಯು ರಚಿತವಾಯಿತು? ಬ್ಯಾಂಕಿಂಗ್ ಮತ್ತು ಹಣಕಾಸಿನ ವಲಯ. ಭಾರತದಲ್ಲಿ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆಯನ್ನು ಅಧ್ಯಯನ ಮಾಡಲು ಕೇಳ್ಕರ್ ಅವರ ಅಧ್ಯಕ್ಷತೆಯಲ್ಲಿ 10 ಸದಸ್ಯರ ಸಮಿತಿಯನ್ನು ಕೇಂದ್ರ ಸರ್ಕಾರವು 2015ರಲ್ಲಿ ನೇಮಿಸಿತ್ತು. ಇದು ತನ್ನ ವರದಿಯನ್ನು 2015ರ ನವೆಂಬರ್ 19ರಂದು ಹಣಕಾಸು ಮಂತ್ರಿಗೆ ಸಲ್ಲಿಸಿತ್ತು. ಸೊ 4 ಈಸ್ ದಿ ರೈಟ್ ಆನ್ಸರ್. ಅನಿಯಂತ್ರಿತ ಲೇಖನಿಯ ಕಾರ್ಯನಿರ್ವಹಿಸುತ್ತದೆ, ಆದರೆ ನಾಶಪಡಿಸುವುದಕ್ಕಾಗಿ. ಈ ಪ್ರಸಿದ್ಧ ಉಲ್ಲೇಖಕ್ಕೆ ಈ ಕೆಳಗಿನವರಲ್ಲಿ ಯಾರು ಹೆಸರಾಗಿದ್ದಾರೆ? ಮಹಾತ್ಮ ಗಾಂಧಿ. ಸೊ 3 ಈಸ್ ದಿ ರೈಟ್ ಆನ್ಸರ್. ದ ಇಂಡಿಯನ್ ಸ್ಟ್ರಗಲ್ 1920-1942 ಈ ಗ್ರಂಥವನ್ನು ಬರೆದವರು ಯಾರು? ಸುಭಾಷ್ ಚಂದ್ರ ಬೋಸ್. ದ ಗ್ರೇಟ್ ಇಂಡಿಯನ್ ಸ್ಟ್ರಗಲ್ ಎಂಬ ಗ್ರಂಥವನ್ನು ಸುಭಾಷ್ ಚಂದ್ರ ಬೋಸರು ಬರೆದಿದ್ದರು. ಇದು 1920ರಿಂದ 42ರವರೆಗೆ ಬ್ರಿಟಿಷರ ಜೊತೆ ಭಾರತೀಯರು ಸ್ವತಂತ್ರಕ್ಕಾಗಿ ಹೋರಾಡಿದ ಇತಿಹಾಸವನ್ನು ವಿವರಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು? ಜೆ.ಬಿ. ಕೃಪಲಾನಿ. ಜೆ.ಬಿ. ಕೃಪಲಾನಿಯವರು 1946-47ರಲ್ಲಿ ನಡೆದ ಮೀರತ್ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಹಾಗೂ ಸ್ವಾತಂತ್ರ್ಯ ಸಮಯದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. 1 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದ 56ನೇ ವಿಧಿಯು ಇದರೊಂದಿಗೆ ವ್ಯವಹರಿಸುತ್ತದೆ. ರಾಷ್ಟ್ರಪತಿಗಳ ಅಧಿಕಾರಾವಧಿ. ಸಂವಿಧಾನ 52ರಿಂದ 62ರವರೆಗಿನ ವಿಧಿಯು ರಾಷ್ಟ್ರಪತಿಯ ಬಗ್ಗೆ ವ್ಯವಹರಿಸುತ್ತದೆ. 56ನೇ ವಿಧಿಯು ರಾಷ್ಟ್ರಪತಿಯ ಅಧಿಕಾರಾವಧಿಯ ಬಗ್ಗೆ ವಿವರಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದಿಂದ ಖಾತರಿಗೊಂಡ ಯಾವ ಮೂಲಭೂತ ಹಕ್ಕಿನ ಕಾರಣದಿಂದಾಗಿ ಅನುದಾನರಹಿತ ಅಲ್ಪಸಂಖ್ಯಾತ ಸಂಸ್ಥೆಗಳ ಶಿಕ್ಷಣ ಹಕ್ಕು ಕಾಯ್ದೆ ಅಂದರೆ RTI ಪರಿಮಿತಿಯಿಂದ ಹೊರಗುಳಿದಿವೆ? 30 ಉಪವಿಧಿ 1ನೇ ವಿಧಿ. 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನವನ್ನು ಅಂತಿಮಗೊಳಿಸಲು ಸಂವಿಧಾನ ರಚನಾ ಸಭೆಗೆ ಎಷ್ಟು ಕಾಲ ಹಿಡಿಯಿತು? 2 ವರ್ಷ 11 ತಿಂಗಳು 18 ದಿನಗಳು. ಸಂವಿಧಾನ ರಚನಾ ಸಭೆಯು ಒಟ್ಟು 11 ಅಧಿವೇಶನಗಳಲ್ಲಿ 2 ವರ್ಷ 11 ತಿಂಗಳು 18 ದಿನಗಳಲ್ಲಿ 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ಆಧರಿಸಿ 60 ದೇಶಗಳ ಸಂವಿಧಾನದ ಉತ್ತಮ ಅಂಶಗಳನ್ನು ಎರವಲು ಪಡೆದುಕೊಂಡು ರಚಿಸಿದ ಸಂವಿಧಾನ ನವೆಂಬರ್ 26, 1949ರಂದು ಸಂವಿಧಾನ ರಚನಾ ಸಭೆಯಿಂದ ಅಂಗೀಕಾರ ಪಡೆಯಿತು. 3 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಪತಿಗಳು 352ನೇ ವಿಧಿ ಅನ್ವಯ ದೇಶದ ಎಲ್ಲೆಡೆ ಅಥವಾ ದೇಶದ ಯಾವುದಾದರೂ ಭಾಗದಲ್ಲಿ ಈ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಸ್ಥಿತಿ ಘೋಷಣೆ ಮಾಡಬಹುದು. 1 ಮತ್ತು 2 ಕೂಡ, ಅಂದರೆ ಬಾಹ್ಯ ಆಕ್ರಮಣ, ಸಶಸ್ತ್ರ ದಂಗೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನು ಸಂವಿಧಾನದ 18ನೇ ಭಾಗದಲ್ಲಿ ವಿಧಿ 352ರಿಂದ 360ರವರೆಗೆ ವಿವರಿಸಲಾಗಿದೆ. 1962 ಚೀನಾ ಆಕ್ರಮಣ, 1971 ಪಾಕಿಸ್ತಾನದ ಜೊತೆ ಯುದ್ಧ, 1975 ಆಂತರಿಕ ತೊಂದರೆಯಿಂದಾಗಿ ರಾಷ್ಟ್ರೀಯ ತುರ್ತು ಸ್ಥಿತಿ ಘೋಷಣೆ ಮಾಡಲಾಗಿತ್ತು. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಕಂಡ ಯಾವ ಸಚಿವಾಲಯವು ಇಂಡಿಯಾ ಗೇಟ್ನ ಹುಲ್ಲುಹಾಸಿನ ಮೇಲೆ ಅಕ್ಟೋಬರ್ 2019ರಲ್ಲಿ ಸಾರಸ್ ಆಜೀವಿಕ ಮೇಳವನ್ನು ಆಯೋಜಿಸಿತು? ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಸರಸ್ ಆಜೀವಿಕ ಮೇಳವು ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ರಚಿಸುವ ಉದ್ದೇಶದಿಂದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ದೀನ್ ದಯಾಳ್ ಅಂತ್ಯೋದಯ ರಾಷ್ಟ್ರೀಯ ಯೋಜನೆಯ ಒಂದು ಉಪಕ್ರಮವಾಗಿ ಮಾಡಲಾಗಿದೆ. ಇದನ್ನು ಅಕ್ಟೋಬರ್ 23, 2019ರಂದು ಆಗಿನ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಇಂಡಿಯಾ ಗೇಟ್ ಹುಲ್ಲುಹಾಸುಗಳಲ್ಲಿ ಉದ್ಘಾಟಿಸಿದರು. 3 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ರೂಪಾಯಿಗೆ ಕರೆನ್ಸಿ ಚಿಹ್ನೆಯನ್ನು ಈ ವರ್ಷ ಚಲಾವಣೆಗೆ ತರಲಾಯಿತು. 2011ರಲ್ಲಿ 25 ಪೈಸೆ ನಾಣ್ಯ ಮತ್ತು ಅದರ ಕೆಳಗೆ ಇರುವ ಎಲ್ಲಾ ಪೈಸೆ ನಾಣ್ಯಗಳನ್ನು ಅಮಾನ್ಯೀಕರಣ ಮಾಡಲಾಯಿತು ಮತ್ತು 50 ಪೈಸೆ ನಾಣ್ಯದ ಹೊಸ ಸರಣಿ ಹಾಗೂ ಹೊಸ ಚಿಹ್ನೆಯೊಂದಿಗೆ 1 ರೂ 2 ರೂ ಕರೆನ್ಸಿ ಚಿಹ್ನೆಗಳನ್ನು ಪರಿಚಯಿಸಲಾಯಿತು. 3 ಈಸ್ ದಿ ರೈಟ್ ಆನ್ಸರ್.
ಈ ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ಮಾಧ್ಯಮಗಳ ನಮೂನೆಯಾಗಿದೆ? ಮೇಲಿನ ಎಲ್ಲ: ಟ್ವಿಟರ್, ಫೇಸ್ಬುಕ್, ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ವಾಟ್ಸಪ್, ವೈಬರ್, ಪಿಂಟರೆಸ್ಟ್ ಮುಂತಾದವುಗಳು ಸಾಮಾಜಿಕ ಮಾಧ್ಯಮಗಳು. 4 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.